ಕಾಂಗ್ರೆಸ್ ಒಳಜಗಳ ನೋಡಿದ್ರೆ ಇನ್ನು ಬಿಜೆಪಿಯ ಒಳಜಗಳ. ಬಸನಗೌಡ ಪಾಟೀಲ್ ಯತ್ನಾಳರಿಗೆ ಬಿಜೆಪಿ ಶಿಸ್ತು ಸಮಿತಿ 2ನೇ ನೋಟಿಸ್ ಕೊಟ್ಟಿದೆ. ಇಲ್ಲಿ ತನಕ ಅವರು ಉತ್ತರ ಕೊಟ್ಟಿಲ್ಲ. 72 ಗಂಟೆಗಳಲ್ಲಿ ಉತ್ತರ ಕೊಡಬೇಕು ಅಂತ 2ನೇ ನೋಟಿಸ್ ಇದ್ದದ್ದು. ಫೋನ್ ಮೂಲಕ ಇನ್ನಷ್ಟು ಸಮಯಾವಕಾಶ ಕೇಳಿದ್ದಾರೆ ಅನ್ನುವ ಸುದ್ದಿ ಇದೆ. ಹೌದು, ನಾನು ಕೇಳಿದ್ದೀನಿ ಅಂತ ಯತ್ನಾಳ್ರೇನು ಹೇಳಿಲ್ಲ. ಈ ಮಧ್ಯದಲ್ಲಿ ಬೆಂಗಳೂರಿನಲ್ಲಿ ಭಿನ್ನರ ಬಣದ ಮತ್ತೊಂದು ಮೀಟಿಂಗ್ ಅಂತೆ. ಈ ಮೀಟಿಂಗ್ನ ಉದ್ದೇಶ ಏನು? ಯಾವ ನೋಟಿಸ್ಗೂ ನಾವು ತಲೆ ಕೆಡಿಸ್ಕೊಂಡಿಲ್ಲ ಅಂತ ತೋರಿಸೋದ? ಏನೇ ಆದ್ರೂ ನಾವು ಒಗ್ಗಟ್ಟಾಗಿದ್ದೀವಿ ಅನ್ನುವ ಸಂದೇಶ ಕೊಡೋದ? ಇಪ್ಪತ್ತನೇ ತಾರೀಖು ಸಭೆ ಮಾಡ್ತಾರಂತೆ ಬೆಂಗಳೂರಿನಲ್ಲಿ. ಹೆಂಗೆ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಬಣದ ಮುಖವಾಣಿಯಂತೆ KN ರಾಜಣ್ಣ ಅವರು ಮಾತಾಡ್ತಿದ್ದಾರೋ, ಹಂಗೆ ಬಿಜೆಪಿಯಲ್ಲಿ ವಿಜಯೇಂದ್ರ ವಿರೋಧಿ ಬಣದ ಮುಖವಾಣಿಯಂತೆ ಯತ್ನಾಳ್ ಮಾತಾಡ್ತಾ ಇದ್ದಾರೆ. ಯತ್ನಾಳರಿಗೆ ನೋಟಿಸ್ ಮೇಲೆ ನೋಟಿಸ್ ಬಂದಿದೆ. ಏನೇ ಆದ್ರೂ ನಾವು ಯತ್ನಾಳ್ ಪರ ನಿಂತ್ಕೊಳ್ತೀವಿ ಅನ್ನುವ ಸಂದೇಶವನ್ನ ಭಿನ್ನರ ಬಣ ಕೊಡುವುದಕ್ಕಾಗಿ 20ನೇ ತಾರೀಕಿನ ಮೀಟಿಂಗ. ಈ ಮಧ್ಯೆ ರಾಜ್ಯಾಧ್ಯಕ್ಷ ವಿಜಯೇಂದ್ರರು ಲಿಂಗಾಯತ ಕಾರ್ಡ್ ಪ್ಲೇ ಮಾಡಿದ್ದಾರೆ. ತುಮಕೂರಿನ ಬೆಳ್ಳಾವಿ ಮಠದಲ್ಲಿ ಮಾತಾಡ್ತಾ, ಯಡಿಯೂರಪ್ಪನವರಿಗೆ ತೊಂದರೆ ಬಂದಾಗಲೆಲ್ಲ ಮಠಗಳ ಜೊತೆಗೆ ನಿಂತಿದ್ದಾವೆ, ಹಾಗೆ ನನಗೂ ಏನೇ ಕಷ್ಟ ಬಂದರೂ ಧೈರ್ಯವಾಗಿ ನನ್ನ ಜೊತೆಗಿರಿ ಅಂತ ಕೇಳಿದ್ರು. ಈಗ ತಾನೇ ಬೆಳೀತಾ ಇದ್ದೀನಿ, ಎಡುವುದು ಸಹಜ. ಕಳೆದ 1 ವರ್ಷದಲ್ಲಿ ಅನೇಕ ಪಾಠ ಕಲ್ತಿದ್ದೀನಿ. ಯಡಿಯೂರಪ್ಪನವರಿಂದ ರಾಜಕೀಯ ಕಲಿತವನು ನಾನು, ಅವರೇ ನನ್ನ ರಾಜಕೀಯ ಗುರು ಅಂತ. ರಾಜಕೀಯದಲ್ಲಿ ನಾನು ಕೂಡ ಈಗ ಬೆಳೀತಾ ಇದ್ದೇನೆ. ಬೆಳೀತಕ್ಕಂಥವನು ಎಡುವುದು ಸಹಜ. ನಾನು ಪರಮ ಪೂಜ್ಯರಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಏನೇ ಕಷ್ಟಗಳು ಬಂದರೂ ಸಹ ಅದನ್ನು ಧೈರ್ಯವಾಗಿ ಎದುರಿಸ್ತಕ್ಕಂಥ ಒಂದು ಆಶೀರ್ವಾದವನ್ನು ಪರಮ ಪೂಜ್ಯ ನನಗೂ ಕೂಡ ಮಾಡಬೇಕು ಅಂತ. ರಾಜಕೀಯದಲ್ಲಿ ನಾನು ಕೂಡ ಈಗ ಬೆಳೀತಾ ಇದ್ದೇನೆ. ಬೆಳೀತಕ್ಕಂಥವನು ಎಡುವುದು ಸಹಜ. ನಾನು ಪರಮ ಪೂಜ್ಯರಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಏನೇ ಕಷ್ಟಗಳು ಬಂದರೂ ಸಹ ಅದನ್ನು ಧೈರ್ಯವಾಗಿ ಎದುರಿಸ್ತಕ್ಕಂಥ ಒಂದು ಆಶೀರ್ವಾದವನ್ನು ಪರಮ ಪೂಜ್ಯ ನನಗೂ ಕೂಡ ಮಾಡಬೇಕು ಅಂತ. ರಾಜಕೀಯದಲ್ಲಿ ನಾನು ಕೂಡ ಈಗ ಬೆಳೀತಾ ಇದ್ದೇನೆ. ಬೆಳೀತಕ್ಕಂಥವನು ಎಡುವುದು ಸಹಜ. ನಾನು ಪರಮ ಪೂಜ್ಯರಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಏನೇ ಕಷ್ಟಗಳು ಬಂದರೂ ಸಹ ಅದನ್ನು ಧೈರ್ಯವಾಗಿ ಎದುರಿಸ್ತಕ್ಕಂಥ ಒಂದು ಆಶೀರ್ವಾದ. ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, 2 ರಾಷ್ಟ್ರೀಯ ಪಕ್ಷಗಳ ಒಳಜಗಳದ ಬಗ್ಗೆ ಮಾತಾಡ್ತಿದ್ವಿ. 2 ರಾಷ್ಟ್ರೀಯ ಪಕ್ಷಗಳಲ್ಲಿ ರಾಜ್ಯಾಧ್ಯಕ್ಷರುಗಳು ಒಂಚೂರು ಬ್ಯಾಕ್ ಫುಟಲ್ಲಿದ್ದಾರೆ. ವಿಜೇಂದ್ರ ಏನು ಹೇಳಿದ್ರು ಅಂದರೆ, ಹೌದು ನನ್ನಿಂದವೂ ಕೆಲವು ತಪ್ಪುಗಳಾಗಿದ್ದಾವೆ ಅಂತ ಒಪ್ಪಿಕೊಳ್ಳೋದಾ? ಇದು ಏನಿದು? ಅದೇ ನೋಡಿ, ನಿಶ್ಚಿತ ಈಗ ವಿಜೇಂದ್ರರು ಕೂಡ ಕಾಯ್ತಾ ಇರ್ತಕ್ಕಂಥದ್ದೇನು, ಹೈಕಮಾಂಡ್ ಅವರ ಹೆಸರನ್ನು ಮತ್ತೊಮ್ಮೆ ಘೋಷಣೆ ಮಾಡಬೇಕು ಅಂತ. ಎಸ್, ಯಾಕಂದರೆ ಹೈಕಮಾಂಡ್ ಘೋಷಣೆ ಮಾಡಿದ ನಂತರವೇ ವಿಜೇಂದ್ರರಿಗೆ ಒಂದು ರೀತಿಯಾಗಿರ್ತಕ್ಕಂಥ ಬಲ ಬರುತ್ತೆ. ಅಲ್ಲಿಯವರೆಗೆ ಅವ್ರಿಗೆ ಒಂದು ರೀತಿಯಾಗಿರ್ತಕ್ಕಂಥ ಒಂದು ಆಂಬಿಗ್ವಿಟಿ ನಿಶ್ಚಿತವಾಗಿರುತ್ತೆ. ಹೈಕಮಾಂಡ್ ಕೊನೆಗಳಿಗೆ ಏನಾದರೂ ಮಾಡಿಬಿಟ್ರೆ ಅಂತಕ್ಕಂಥದ್ದು. ಈಗ ನೋಡಿ, ವಿಜೇಂದ್ರರ ನಾಯಕತ್ವದ ಮೇಲೆ ಈಗ ಬರೀ ನೀವು ಹೈಕಮಾಂಡ್ ರ್ಯಾಟಿಫೈ ಮಾಡಿ ನಿಮ್ಮ ಹೆಸರು ಹೇಳಿದರೆ ಸಾಲದು. ವಿಜೇಂದ್ರ ಕೂಡ ತನ್ನ ನಾಯಕತ್ವವನ್ನು ತೋರಿಸ್ಬೇಕಾಗತ್ತೆ. ಪಾಲಿಟಿಕ್ಸ್ನಲ್ಲಿ ನಾಯಕತ್ವ ತೋರಿಸೋದು ಅಂದ್ರೆ ಏನು?
ಪಾಲಿಟಿಕ್ಸಲ್ಲಿ ನಾಯಕತ್ವ ತೋರಿಸೋದು ಅಂದರೆ ಕಾರ್ಯಕರ್ತರಲ್ಲಿ ಮುಂದಿನ ಚುನಾವಣೆಯನ್ನು ನಾನು ಗೆಲ್ಸ್ಕೊಡ್ತೀನಿ ಅಂತಕ್ಕಂಥ ಉತ್ಸಾಹ ತುಂಬೋದಲ್ಲ, ರೆಸಿಪ್ರೊಕೇಟ್ ಆಗಬೇಕು ಅಲ್ಲಿಂದ. ತುಂಬುವ ಕೆಲಸವನ್ನು ನೀವು ಮಾಡ್ತಾ ಹೋಗ್ಬೋದು, ಇಲ್ಲ ನಾನು ಗಟ್ಟಿಯಾಗಿದ್ದೀನಿ ಅಂತಕ್ಕಂಥದ್ದು. ಬಟ್ ಕಾರ್ಯಕರ್ತರಿಗೆ ಅನಿಸ್ಬೇಕು, ಎಸ್ ಇವರ ನೇತೃತ್ವದಲ್ಲಿ ಹೋದ್ರೆ. ಈಗ ಯಡಿಯೂರಪ್ಪನವ್ರ ಬಗ್ಗೆ ಯಾಕೆ ಅವ್ರು KJPಗೆ ಹೋಗಿ ವಾಪಸ್ ಬಂದರು, BJPಯ ಕಾರ್ಯಕರ್ತರವ್ರನ್ನ ಒಪ್ಕೊಳ್ತಾ ಇದ್ರು? ನಮ್ಮ ದೋಣಿಯನ್ನು ಹೋಗಿ ದಡಕ್ಕೆ ಹಚ್ತಾರಪ್ಪ ಅಂತ ಕಾರ್ಯಕರ್ತರಿಗೆ ನಾಯಕರಿಗೆ ಅನಿಸ್ಬೇಕಲ್ವ. ವಿಜೇಂದ್ರರ ನೀವು ಲ್ಯಾಕುನಾ ಅಂತ ನನಗೆ ಕೇಳಿದರೆ, ಲೋಕಸಭಾ ಚುನಾವಣೆಯಲ್ಲಿ ಯಾವ ಫಲಿತಾಂಶದ ನಿರೀಕ್ಷೆ ಲಿಂಗಾಯತ ಬೆಲ್ಟ್ನಲ್ಲಿ BJPಗಿತ್ತೋ ಅದು ಬರಲಿಲ್ಲ. ಅದು ಬರದೇ ಇದ್ದಾಗ ವಿಜೇಂದ್ರರ ಬಗ್ಗೆ ಪ್ರಶ್ನಾರ್ಥಕ ಚಿಹ್ನೆಗಳು ಜಾಸ್ತಿಯಾಗಿ ಶುರು ಆದವು. ನೋ ಡೌಟ್ ಹಿ ಈಸ್ ಯಂಗರ್, ಹಿ ಹ್ಯಾಸ್ ಎನರ್ಜಿ, ಅವರು ಓಡಾಡ್ತಕ್ಕಂಥ ಶಕ್ತಿ ಇದೆ. ನಾಳೆ ಲಿಂಗಾಯತ ನಾಯಕತ್ವ ಒಂದು ರೀತಿಯ ವಾಯ್ಡ್ನಲ್ಲೇನಿದೆ, ಅದಕ್ಕೆ ಅವರ ನಿಶ್ಚಿತವಾಗಿ ಆ ಹೆಸರು ಬರ್ಬೋದು, ಅದು ಮುಂದಿನ ಪ್ರಶ್ನೆ. ವಿಜೇಂದ್ರರಿಗೂ ಕೂಡ ನಾನಾ ರೀತಿಯಾಗಿರ್ತಕ್ಕಂಥ ಸವಾಲುಗಳಿವೆ. ಬರೀ ಈಗ ನಾನು ಅಧ್ಯಕ್ಷ ಆಗಿ ಮುಂದುವರಿತೀನಿ ಅಂತಕ್ಕಂಥದ್ದನ್ನು ಮಾತ್ರ ಇಟ್ಕೊಂಡು ವಿಜೇಂದ್ರ ಮುಂದುವರಿಲಿಕ್ಕೆ ಸಾಧ್ಯ ಆಗಲ್ಲ. ಹಿ ಹ್ಯಾಸ್ ಟು ಪ್ರೂವ್ ಹಿಮ್ಸೆಲ್ಫ್, ಹಿ ಹ್ಯಾಸ್ ಟು ಟೇಕ್ ಎವ್ರಿಬಡಿ ಅಲಾಂಗ್. ಅದರಲ್ಲಿ RSSನ ಒಂದು ಧುರಿ ಅಂತ ತೆಗೆದುಕೊಂಡ್ರೆ RSSನ ಒಂದು ಧುರಿ ಇದೆ, ಲಿಂಗಾಯತರದೊಂದು ಧುರಿ ಇದೆ. ಅಂದರೆ ಇಡೀ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದ ನೀವು ವೇರಿಯೇಬಲ್ಸ್ ಅಂತ ಯಾರ್ಯಾರನ್ನ ತಗೊಂಡ್ರೆ, ಒಂದು RSS ಅದರ ಕೇಡರ್, ಹಿಂದುತ್ವ, ಲಿಂಗಾಯತರು, ಅದು ಒಳಪಂಗಡಗಳನ್ನು ಮೀರಿ ಲಿಂಗಾಯತರು ಒಟ್ಟಿಗೆ ಬಂದಾಗ BJP ಮತ್ತು ಯಡಿಯೂರಪ್ಪ ಅಧಿಕಾರವನ್ನು ಹಿಡಿದಿದ್ದಾರೆ. ಇನ್ನೊಂದು ಬ್ಯಾಕ್ವರ್ಡ್ ಕಮ್ಯುನಿಟಿಗಳ ವೋಟ್ಗಳು ಬಂಗಾರಪ್ಪನವ್ರು 2004ರಲ್ಲಿ ಬಂದಾಗ, ಅಗೇನ್ 2018ರಲ್ಲಿ 2008ರಲ್ಲಿ ಲಿಂಗಾಯತರ ಜೊತೆ ಗಟ್ಟಿಯಾಗಿ ನಿಂತಿರ್ತಕ್ಕಂಥವ್ರು ಯಾರು? ಕುರುಬೇತರ ಹಿಂದುಳಿದ ವರ್ಗ. ಅದನ್ನು ನೀವು ಎಷ್ಟು ಸೆಳೀಲಿಕ್ಕೆ ಸಾಧ್ಯ ಆಗುತ್ತೆ? ಯಾಕಂದರೆ ನೋಡಿ, ಈಶ್ವರಪ್ಪನವ್ರು ಪಾರ್ಟಿ ಬಿಟ್ಟು ಹೊರಗೆ ಹೋದರು, ಶ್ರೀರಾಮುಲು ಪಾರ್ಟಿಯಿಂದ ಮುನಿಸ್ಕೊಂಡಿದ್ದಾರೆ. ನೀವು ದಿನಂಪ್ರತಿ ಇದೇ ಆಗ್ತಾ ಹೋಗ್ಬಿಟ್ರೆ ಬ್ಯಾಕ್ವರ್ಡ್ ಕಮ್ಯುನಿಟಿಗಳಿಗೆ ಆಯ್ತಪ್ಪ ಸಿದ್ದರಾಮಯ್ಯನವರ ನಂತರ ನಾಯಕತ್ವ ಯಾರು ಅಂತಕ್ಕಂಥ ಪ್ರಶ್ನೆ ಬಂದಾಗ ಅಲ್ಲಿ ದ್ವಂದ್ವ ಇದೆ, ಅಲ್ಲಿ ಅಂಬಿಗ್ವಿಟಿ ಇದೆ. ಸೊ ಅದನ್ನು ಮಾಡಿ ತೋರಿಸ್ಬೇಕಾಗತ್ತೆ. ಸರಿ, ಮಠಮಾನ್ಯಗಳ ಬೆಂಬಲ ಯಡಿಯೂರಪ್ಪನವರು ಕೋರಿದ್ರು, ಮಠಮಾನ್ಯಗಳ ಬೆಂಬಲ ದೇವೇಗೌಡರಿಗೂ ಒಂದು ಕಾಲಕ್ಕಿತ್ತು, ಕುಮಾರಸ್ವಾಮಿಗೂ ಒಂದು ಕಾಲಕ್ಕಿತ್ತು. ಮೇಜರ್ ಕಮ್ಯುನಿಟಿಯ ಲೀಡರ್ಗಳಿಗೆ ಆ ಮಠಮಾನ್ಯಗಳ ಬೆಂಬಲ ನಿಶ್ಚಿತವಾಗಿ ಬೇಕಾಗತ್ತೆ. ಬಟ್ ಸಾರ್ವಜನಿಕವಾಗಿ ನೀವು ಎಷ್ಟು ಶಕ್ತಿಯನ್ನು ನಿಮ್ಮ ಕಾರ್ಯಕರ್ತರಲ್ಲಿ ತುಂಬಲಿಕ್ಕೆ ಸಾಧ್ಯ? ಇಲ್ಲಪ್ಪ ಇವರು ದೋಣಿ ಹತ್ತಿದರೆ ನಾವು ದಡ ಮುಟ್ತೀವಿ ಅಂತ ಹೇಗೆ ಅನ್ನಿಸ್ಲಿಕ್ಕೆ ಸಾಧ್ಯ? ಅದು ವಿಜೇಂದ್ರರಿಗಿರ್ತಕ್ಕಂಥ ಒಂದು ದೊಡ್ಡ ಚಾಲೆಂಜ್ ಅಂತ ನನಗನ್ಸುತ್ತೆ. ನೋಡಿ, ಈಗ 2028ಕ್ಕೆ ನೀವು ತೆಗೆದುಕೊಂಡ್ರೆ ಅಜಿತ್, ಇವತ್ತು ಯಾರ್ಯಾರು ಬಂಡಾಯದ ಬಾವುಟ ಹಾರಿಸ್ತಾ ಇದ್ದಾರಲ್ಲ, ಅದರಲ್ಲಿ 70% ಜನ 2028ರಲ್ಲಿ ಎಷ್ಟು ರಿಲೆವೆಂಟ್ ಆಗಿರ್ತಾರೆ? ತಟಸ್ಥ ಬಣ, ವಿರೋಧಿ ಬಣ, ನೀವು ಎಲ್ಲವನ್ನ ಲೆಕ್ಕ ಹಾಕಿ ತೆಗೆದುಕೊಳ್ಳಿ. ಕರೆಕ್ಟ್. ಆಗ ಗೇಮ್ನಲ್ಲಿ ಇರೋರು ಯಾರ್ಯಾರು ಅಂತ ನೀವು ನೋಡಿದರೆ 5-6 ಹೆಸರುಗಳು ಮಾತ್ರ ಕಾಣ್ತವೆ. ಆಗ ನೀವು 2028ರವರೆಗೆ ನೀವು ಹೋಲ್ಡ್ ಮಾಡ್ಲಿಕ್ಕೆ ಸಾಧ್ಯನಾ? ಯಾಕಂದ್ರೆ ನಿಮ್ಮ ಅವಧಿನೂ 2026ರವರೆಗೆ ಇರುತ್ತೆ, ಇನ್ನೊಂದು ವರ್ಷ ಇರುತ್ತೆ. ಹೌದು, ಅದು ವಿಜೇಂದ್ರರಿಗಿರ್ತಕ್ಕಂಥ ಒಂದು ದೊಡ್ಡ ಚಾಲೆಂಜ್ ಅಂತ ನನಗನ್ಸುತ್ತೆ. ರೆಬೆಲ್ಸ್ ಅದು ತಾತ್ಕಾಲಿಕವಾಗಿರ್ತಕ್ಕಂಥ ಚಾಲೆಂಜ್. ದೊಡ್ಡ ಚಾಲೆಂಜ್ ಇರೋದು 5 ವರ್ಷದ ಡಿಫಾಲ್ಟ್ ಅಧಿಕಾರ ಭಾರತೀಯ ಜನತಾ ಪಾರ್ಟಿಗಿರಲಿ, ಆ ಕಡೆ ಕಾಂಗ್ರೆಸ್ನಾಗೇನು ಬರುತ್ತೆ, ಆ ಡಿಫಾಲ್ಟ್ ಅಧಿಕಾರವನ್ನು ನೀವು ತಂದು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದರ ಜೊತೆಗೆ ಯಡಿಯೂರಪ್ಪನವರ ನೆರಳನ್ನು ಅತಿಯಾಗಿ ನೆಚ್ಕೊಂಡ್ರ ಅಂತ ವಿಜೇಂದ್ರ. ಬಂಡಾಯ ಬಣ ವಾಗ್ದಾಳಿ ನಡೆಸಿದಾಗಲೆಲ್ಲ ಯಡಿಯೂರಪ್ಪನವ್ರಿಗೆ ಅವಮಾನ ಮಾಡ್ತಿದ್ದೀರಿ. ಈಗ ನೋಡಿ, ಯಡಿಯೂರಪ್ಪನವರ ಬೆಂಬಲಕ್ಕೆ ಮಠಗಳು ನಿಂತ್ಕೊಂಡಿದ್ದಾವೆ, ಅವು ನನ್ನ ಬೆಂಬಲಕ್ಕೂ ನಿಂತ್ಕೋಬೇಕು. ನಾನು ರಾಜಕೀಯ ಕಲ್ತಿದ್ದೆ ಯಡಿಯೂರಪ್ಪನವರಿಂದ. ಅಜಿತ್, ನೋಡಿ, ಈಗ ಯಾರ ಬಳಿ ಯಾವ ಒಂದು ಗುರಾಣಿ ಇದೆ ಅದನ್ನೇ ಬಳಸ್ತಾರೆ. ಈಗ ವಿಜೇಂದ್ರರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ಯಾರು? ಲೆಟ್ಸ್ ಬಿ ವೆರಿ ಫ್ರ್ಯಾಂಕ್. ಯಾಕೆ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದರು? ಯಡಿಯೂರಪ್ಪನವರ ಮಗ ಅನ್ನುವ ಕಾರಣಕ್ಕೆ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದರು. ಒಂದು ಈಗ ಜಗನ್ ರೆಡ್ಡಿ ಏನು ಮಾಡಿದರು? ರಾಜಶೇಖರ ರೆಡ್ಡಿ ಫೋಟೋ ಹಾಕೊಂಡು ಒಡರ್ಪು ಯಾತ್ರೆಯನ್ನು ಮಾಡಿದರು. ಕರೆಕ್ಟ್. ರಾಜಶೇಖರ ರೆಡ್ಡಿ ತೀರ್ಕೊಂಡಾಗ ಹೌದು, ಅವರು ಅಧಿಕಾರಕ್ಕೆ ಬರುವವರೆಗೆ ಆ ರಾಜಶೇಖರ ರೆಡ್ಡಿ ಫೋಟೋನೇ ಮುಖ್ಯ ಆಗಿತ್ತು. ಪುಲಿವೆಂದಲಾದ ಸಮಾಧಿಯ ಬಳಿ ಹೋಗಿ ನಿಲ್ಲೋದು ಇದೇ ಮುಖ್ಯ ಆಗಿತ್ತು. ಅಧಿಕಾರಕ್ಕೆ ಬಂದ್ಮೇಲೆ, ಮುಖ್ಯಮಂತ್ರಿ ಆದ್ಮೇಲೆ ತಮಗೆ ತೋರಿಸ್ಕೊಳ್ಳೋಕೆ ಒಂದು ಅವಕಾಶ. ಸೊ ವಿಜೇಂದ್ರರಿಗೂ ಕೂಡ ಇವತ್ತಿನ ಸಂದರ್ಭದಲ್ಲಿ ಜನರ ಎದುರುಗಡೆ ಹೋಗಲಿಕ್ಕೆ ಅವ್ರ ಬಳಿ ಇರ್ತಕ್ಕಂಥ ಟ್ರಂಪ್ ಕಾರ್ಡ್ ಈಸ್ ಯೂಸಿಂಗ್, ಅದು ಯಡಿಯೂರಪ್ಪನವ್ರ ಹೆಸರು. ಅನ್ಡೌಟೆಡ್ಲಿ ಯಡಿಯೂರಪ್ಪನವರು ಕರ್ನಾಟಕದ ರಾಜಕಾರಣದಲ್ಲಿ 3 ಮಾಸ್ ಲೀಡರ್ಗಳನ್ನು ಪ್ರಸಕ್ತ ಸ್ಥಿತಿಯಲ್ಲಿ ತೆಗೆದುಕೊಂಡಾಗ ಅದರಲ್ಲಿ ಸಿದ್ದರಾಮಯ್ಯನವರು ಇದ್ರೆ, ಇನ್ನೊಂದು ಹೆಸರು ಯಡಿಯೂರಪ್ಪನವರು ನಿಶ್ಚಿತವಾಗಿ ಬರುತ್ತೆ. ನೋ ಡೌಟ್ ಅಧಿಕಾರದಿಂದ ಕೆಳಗಿಳಿದ್ಮೇಲೆ ಅದು ಡೈಲ್ಯೂಟ್ ಆಗಿರ್ಬೋದು. ಆದರೆ ನನಗನ್ಸುತ್ತೆ ವಿಜೇಂದ್ರರ ಬಳಿ ಇರ್ತಕ್ಕಂಥ ಒಂದು ದೊಡ್ಡ ಟ್ರಂಪ್ ಕಾರ್ಡ್ ಅಂದರೆ ಅವರು ಯಡಿಯೂರಪ್ಪನವರ ಮಗ ಅಂತಕ್ಕಂಥದ್ದು.
ಅದು ಮುಂದಿನ ದಿನಗಳಲ್ಲಿ ಬರೀ ಅದನ್ನೇ ಬಳಸಿ ಅವರು ಪಾಪ್ಯುಲರ್ ಲೀಡರ್ ಆಗಲಿಕ್ಕೆ ಸಾಧ್ಯ ಆಗಲ್ಲ. Correct. He has to take everyone along. He has to challenge the present dispensation of Congress. ಅದನ್ನು ಮುಂದಿನ ದಿನಗಳಲ್ಲಿ ಹೇಗೆ ಮಾಡ್ತಾರೆ ಅಂತಕ್ಕಂಥದ್ದು ಅವ್ರಿಗಿರ್ತಕ್ಕಂಥ ದೊಡ್ಡ ಸವಾಲು ಅಂತ ನನಗೆ ಅನ್ಸುತ್ತೆ. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.